स्वागत है। मैं आपके साथ फरहान नाज। डी ग्रुप के कर्मचारियों और जय जवान जय किसान संगठन द्वारा डी ग्रुप के कर्मचारियों को बिना किसी नोटिस या उनको बताए बगैर नौकरी से निकालने वाले अधिकारी के खिलाफ शहर बीजापुर के सरकारी अस्पताल के सामने धरनी सत्याग्रह किया गया। इसी के चलते हमारे माध्यम से बात करते हुए डी ग्रुप के कर्मचारी सविता भोसले ने कहा कि कल जिला सर्जन ने हमसे कहा था कि हमें कल काम पर रखा जाएगा, लेकिन आज उन्होंने ये कहकर मना कर दिया कि हमारे SSL से नहीं हुआ। हम कई सालों से काम कर रहे हैं, लेकिन उन्होंने ये नहीं पूछा कि हम कैसे हैं। अब वे हमारी नौकरी देने के लिए 50,000 रुपये की रिश्वत मांग रहे हैं। हम कहाँ से देना, उसके लिए हम धरना दे रहे हैं। उन्होंने हमें चेतावनी दी कि जब तक जिला कलेक्टर यहाँ आकर हमारी बात नहीं सुनेंगे तब तक हम यहाँ से नहीं जाएंगे। ನನ್ನ ಹೆಸರು ಸವಿತಾ ಭೋಸ್ಲೆ ಅಂತ. ಈ ಡಿ ಗ್ರೂಪ್ ವತಿಯಿಂದ ನಾನು ಕೆಲಸ ಮಾಡ್ತೀನಿ. ನಿನ್ನೆ DSR ಅವರು ಬಂದು ಅವ್ರ ಮರ್ಯಾದೆ ಕೊಟ್ಟು ನಾವು ಹೋಗಿದ್ದೀವಿ ರೀ. ಇವತ್ತು ಮತ್ತೆ ಹೋಗಿ 8ಕ್ಕೆ ತೊಗೋತೀನಿ ಅಂದಿದ್ರು, ನಮ್ಗೆ ಹಜರಾಗೆ ಹೆಸರು ಹಾಕ್ತೀನಿ. ಅದಕ್ಕೆ ನಾವು ಹೋಗಿದ್ದೀವಿ. ಅವ್ರು ಏನಂತಾರ 10th ಆದವ್ರಿಗೆ ಅಷ್ಟೇ ತೊಗೋತೀವಿ, ನಿಮ್ಗೆ ಯಾರ್ಯಾರು 10th ಆಗಿಲ್ಲ ಅವ್ರು ತೊಗೊಳೋದಿಲ್ಲ ಅಂತ ಅನ್ನಕ್ತಾರೆ. ಅದಕ್ಕೆ ಮಾಡಿ DSRಗೆ ಹೋಗಿವಿ. ಸರ್ ಹಿಂಗೆ ಹೇಳಾಕ್ತಾರೆ ರೀ, ನಾವು ಹೆಂಗೆ ಮಾಡೋದು? ನಾನು ಏನು ಮಾಡ್ಲೇವ ಅವ್ರಿಗೆ ಒಪ್ಸೀವಿ. ಅವ್ರು ಬಲ ನೀವು ಬಲ, ನಾವು ಏನು ಮಾಡೋಕ್ಕಾಗೋದಿಲ್ಲ, ನೀವೇನು ಮಾಡ್ತೀರಿ ಮಾಡಿರಿ ಅನ್ನಕ್ತಾರೆ. ಅದಕ್ಕೆ ನಾವು ಮತ್ತೆ ಹೋರಾಟಕ್ಕೆ ನಿಂತೀವಿ. ಇಲ್ಲೇ ಸತ್ರ ಇಲ್ಲೇ ಸಾಯ್ತೀವಿ, ಇಲ್ಲೇ ಇದ್ರೆ ಇಲ್ಲೇ ಇರ್ತೀವಿ. ಮತ್ತು ಎಷ್ಟು ದಿನ ಹೋಗ್ತೈತಿ, ಒಂದು ತಿಂಗಳು ಹೋಗಲಿ, ಒಂದು ವರ್ಷ ಹೋಗಲಿ, ನಾವು ಇದು ಇವ್ರ ಸಲುವಾಗ ಮತ್ತು ನನ್ನ ಸಲುವಾಗ ನಾನು ಇಲ್ಲೇ ನಿಂದಿರ್ತೀನಿ. ನಮ್ಗೆ ಇದು ಟ್ಯಾಂಡರೇ ಬೇಡ, ಕ್ಯಾನ್ಸಲ್ ಮಾಡಬೇಕು. DSR ನಮ್ಮ ಮೇಲೆ ಅಂತ ಕಾರಣ ತೋರಿಸಲಾಗ್ಯಾರ ಅಂದ್ರೆ ಇವು DSRನೂ ಬೇಡ. ನಮ್ಗೆ DC ಅವರು ಬಂದು ನಮ್ಗೆ ಮಾತಾಡಬೇಕು. ನಮ್ಗೆ ಸರ್ಕಾರ ಸಿದ್ದರಾಮಯ್ಯ ಅವರು ಬಂದೇ ಮಾತಾಡಬೇಕು. ಅವಾಗೆ ನಾವು ಇಲ್ಲಿಂದ ಹೇಳ್ತೀವಿ. ಅಷ್ಟೇ ತನಕ ನಾವು ಹೇಳೋದಿಲ್ಲ. ನೀರು ಊಟ ಎಲ್ಲ 2 ದಿವಸ ಬಿಟ್ಟು ನಾವು ಹೋರಾಟ ಮಾಡಿದ್ದೀವಿ. ಈಗ ಎಷ್ಟು ದಿನ ಆಗ್ತೈತಿ ಹಂಗೆ ಮಾಡ್ತೀವಿ ನಾವು. ಇಷ್ಟೇ ನಾವು ಹೇಳುತ್ತೇವೆ. ನಮಸ್ಕಾರ. ಹಾಂ, ಸದಾ ಮಾಡ್ತಿದ್ದೀವಿ ರೀ. ಮತ್ತು ಯಾಕಂದ್ರೆ ನಮ್ಮ 10th ಆಗಿಲ್ಲ, ಮತ್ತು 50,000 ರೂಪಾಯಿ ಕೊಡಂತಾರೆ. ನಾವು ಎಲ್ಲಿಂದ ಕೊಡಬೇಕು? ನಾವು 6 ವರ್ಷ ಐತ್ರಿ ಮಾಡಕ್ಕೆ. ಅವ್ರು ಕೇಳಿಲ್ಲ. ಕೋವಿಡ್ದಾಗ 3 ಡ್ಯೂಟಿ ಮಾಡೀನಿ, ಅದು ಕೇಳಿಲ್ಲ. ಕೋವಿಡ್ದಾಗ ರೊಕ್ಕ ನಮ್ಮ ಮಾಡಿದ್ದ ಎಲ್ಲ ಗೋರ್ಮೆಂಟ್ ಸರ್ಕಾರ ಯಾರ್ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲರೂ ಕೊಟ್ಟರು. ಅವರು ನಾವು ವರ್ಷ ಅವ್ರು ನಾವು ಹಿಡ್ಕೊಂಡು ನಮ್ಗೆ 1 ರೂಪಾಯಿ ಕೋವಿಡ್ದು ರೊಕ್ಕ ಬಂದಿಲ್ಲ. ಅವು ಎಲ್ಲ ಗುಳುಮ್ ಮಾಡಿದ್ರು. ಅವರು ಗುಳುಮ್ ಮಾಡಲಿ, ನಮ್ಗೆಂತ ದಯವಿಲ್ಲ. ನಮ್ಮ ಹಕ್ಕ ನಾವು ಮಾಡಿದ ಕೆಲಸ ಯಾಕೆ ಕೊಡೋದಿಲ್ಲ? ನಮ್ಮ ಮಾಡಿದ ರೊಕ್ಕ ಯಾಕೆ ಕೊಡೋದಿಲ್ಲ? ನಮ್ಮ ಪಗಾರ 4 ತಿಂಗಳ ಕುಂಡ್ಯಾಗ ಯಾಕೆ ಇಟ್ಕೋತಾರ ಅವ್ರ ಪಗಾರ? ಈಗ ನಮ್ಗೆ ಗಣೇಶ್ ಅಂತ ಹೇಳಿ ಚಿಕ್ಕಲ್ಗಿ ಅಂತ ಹೇಳಿ ಅವ ಟ್ಯಾಂಡರ್ದವ ಬಂದನ. ನನ್ಗನ್ಕರವ ಇನ್ನ ಕರೆದಿಲ್ಲ, ಮಾತಾಡಿಲ್ಲ. ಯಾರ್ಯಾರ ಟ್ಯಾಂಡರ್ದಾಗ ಹೊಸ ಬಂದಾರಲ್ಲ ಅವ್ರಿಗೆ ಕೇಳ್ಯಾನ ಅವ ರೊಕ್ಕ. ಈಗ ನನ್ನ ಕೂಡ ಇದ್ದವ್ರು ಹೆಣ್ಮಕ್ಳಿಗೆ ಬೇಡಿದವ. ಆಕೆ ಒಬ್ಬಾಕಿ 10,000 ಕೊಟ್ಲು, ಒಬ್ಬಾಕಿ 15,000 ರೂಪಾಯಿ ಕೊಟ್ಲು, ಒಬ್ಬಾಕಿ ಕಿವೇನು ಮಾರ್ಕೊಟ್ಲು, ಒಬ್ಬಾಕಿ ಕೊಳ್ಳನ್ ಮಾರ್ಕೊಟ್ಲು. ಅವ್ರದ್ದು ವಾಪಸ್ ಕೊಡಬೇಕು ಅಲ್ಲೋ, ಕುಂಡೆ ತೆಳಗಿಟ್ಟನ್ ರೊಕ್ಕ. ಆದರೂ ಈಗ ಹೊಸ ಮಂದಿಗೆ ಅವರು ಅನ್ಪಡೋದಾರ, 4ನೇದು ಕಲ್ತಾರೆ ಅಂಥವ್ರಿಗೆ ತಗೋದು 50,000 ರೂಪಾಯಿ ತೊಗೊಂಡು ಕೆಲ್ಸಕ್ಕೆ ತೊಗೊಂಡಾನು. ನಮ್ಗೆ ಯಾಕೆ ತೆಗಿಬೇಕು? ನಾವು ಇಷ್ಟು ದಿನ ಮಾಡಾಕ್ತೀವಲ್ಲ. ಅವಾಗ ವೈರಸ್ ಇರೋಣ 10ನೇದು ಎಲ್ಲಿ ಹೋಗಿತ್ತು? ಅವಾಗ ವಯಸ್ಸು ಎಲ್ಲಿ ಹೋಗಿತ್ತು? ಈಗ 44 ವಯಸ್ಸು ನಮ್ದು. 61 ವರ್ಷ ಮನುಷ್ಯಾಗ ನೀವು ಕೆಲ್ಸಕ್ಕೆ ತೊಗೊಂಡ್ರಿ, ನಮ್ಗೆ ಯಾಕೆ ತೊಗೊಳೋದಿಲ್ಲ? ಡಿಗ್ರಿ ಆದವ್ರು ಹುಡುಗರು ಅದಾವ ನಮ್ಮಲ್ಲಿ, ಅವ್ರಿಗೂ ತೆಗ್ದಾರ. ಯಾಕದು ಹಿಂಗೆ? ಸಣ್ಣ ವಯಸ್ಸದಾವ್. ಮತ್ತು ನಮ್ಗೆ ಧಮಕಿ ಕೊಡಾಕ್ತಾರ. ಯಾರ ಟ್ಯಾಂಡರ್
ಇದು ನಮ್ಮ ಸಲುವಾಗಿ ಹಿಂಗೆ ಮಾಡ್ತೀರಿ, ನಿಮ್ಮ ಜೀವಕ್ಕೆ ಧೋಕಾ ಅದ ಅಂತ ಹಿಂಗೆ ನಾ ಕೇಳೀನಿ. ಅದು ಪಕ್ಕ ನಾ ಇನ್ನೂ ಕೇಳಿಲ್ಲ, ಪಕ್ಕ ನನಗೆ ಕೇಳೀನಿ. ಪಕ್ಕ ನಾ ಕೇಳಿದೆ ಅಂದ್ರೆ ಆ ಮನುಷ್ಯ ಹೆಸರು ಹೇಳ್ತೀನಿ ನಾನು. ಅದೇ ರೀ, ಅದು ನಾನು ಇನ್ನೂ ಕೇಳಿಲ್ಲ. ಒಬ್ರು ಹುಡುಗರಿಗೆ ಹೇಳಿದ್ದು ನಾ ಕೇಳೀನಿ. ಬಟ್ ನನಗೆ ನನ್ನ ತಕ ಬತ್ತಂದ್ರೆ ಅವಾಗ ನಮ್ಮ ಇಂಡಿಯಾ ಮುಂದೆ ಹೇಳ್ತೀನಿ. ಆದರೂ ನಮ್ಮ ಜೀವಕ್ಕೆ ತ್ರಾಸ ಅದ ಅಂತ ನಾವು ಬೇಡ್ಕೋತೀವಿ. ಇಷ್ಟೇ. ಈ ಸವಿತಾ ಭೋಸ್ಲೆ. ಹನ್ನೊಂದು ಜನಾಗ 2 ದಿವಸ ಐತಿ ಇವತ್ತಿಗೆ ನಾವು ಹೋರಾಟ ಕೂತಿದ್ವಿ. ಅವ್ರು DS ಬಂದ್ಕೇಸಿ ನಿನ್ನೆ ಏನು ಮಾಡ್ದೆ, ನಾ ಇಲ್ರಿ ಅಧ್ಯಕ್ಷ ಎಲ್ಲರಿಗೆ ಒಳಗೆ ತೊಗೋತೀವಿ, ಎಲ್ಲರಿಗೆ ಕೆಲಸ ಮಾಡ್ತೀವಿ ಅದಕ್ಕೆ ಅವ್ರು ಸಹಿ ಮಾಡ್ಕೊಂಡ್ರೆ. ಸಹಿ ಮಾಡ್ಕೊಂಡ್ಮೇಲೆ ಐತಪ್ಪ ಅದಕ್ಕೆ ನಾವು ಎಲ್ಲರೂ ಹೋಗಿವಿ ಮನೆ. ಈಗ ಇಲ್ಲ ನೀವು ಕಾಂಟ್ರಾಕ್ಟರ್ ಹೇಳ್ದಂಗೆ ಕೇಳ್ಬೇಕಂತ ಸಂಬಂಧ ಅಂದ್ರೆ ಇದ್ರ 55,000 ರೂಪಾಯಿ ಏನು ಲಂಚ ತೊಗೋತಾ ಇದಾರಲ್ಲ, ಅದಕ್ಕೆ ಮೇನ್ ಆರೋಪ ನಿಮ್ಮ DS ಏನು ಇದಾರೆ DS ಲಕ್ಕಣ್ಣ ಅವರು. ಅದರ ಸಂಬಂಧ ಅವ್ರಿಗೆ 55,000 ರೂಪಾಯಿ ಕೊಡ್ಲಾರ್ದೆ ಅವ್ರಿಗೆ ಹೊರಗೆ ಹಾಕಿದ್ದಾರೆ. ಇದು ಸರ್ಕಾರಿ ದವಾಖಾನೆ, ಪ್ರತಿಯೊಬ್ಬರು ಜನದ ಟ್ಯಾಕ್ಸ್ ಕಟ್ಟಿಗೆಸಿ ಸರ್ಕಾರಿ ದವಾಖಾನೆ ಕಟ್ಟಿದ್ದೆ. ಏನು ಅವ್ರು ಯಾರು ನಮ್ಮ ಮನೆದಂದೆ ದುಡ್ಡು ಕೊಡಂಗಿಲ್ಲ, ಅವ್ರ ಜೋಬಳಿಗಿನ ದುಡ್ಡು ಕೊಡಂಗಿಲ್ಲ. ಈ ರೀತಿ ಆಗಬಾರ್ದು. ಈ ರೀತಿ ಆದ್ರೆ ನಾವು ಎಲ್ಲ ಗೇಟ್ಗಳು ಬಂದ್ ಮಾಡ್ಕೇಸಿ ಉಗ್ರಾಗಿ ಹೋರಾಟ ಮಾಡ್ಕೇಸಿ ಕುಂಡಿರ್ತೀವಿ. ರೈತ ಸಂಘಟನೆದ ಅವರು ಒಂದು 4-5 ಜನ ಬಂದಿದ್ದೀವಿ. ನಾವು ಇನ್ನೂ ಹೆಚ್ಚಿನ ಪ್ರಮಾಣವಾಗಿ ಜನ ಕರೆಸ್ಕೇಸಿ ನಾಳೆಗೆ ಒಂದು ದಿವಸ ನೋಡ್ಕೇಸಿ ಒಂದು ತಿಂಗಳ ನಾವು ಟೈಮಿಂಗ್ ಹಾಕ್ಕೊಂಡಿದ್ದೈತಿ. DC ಅವ್ರಿಗೆ ಮನವಿ ಕೊಟ್ಟಿವಿ ಮತ್ತು ಲೇಬರ್ ಆಫೀಸ್ರಿಗೆ ಭೀ ಕಳಿಸಿದ್ವಿ. ಅವ್ರು ಲೇಬರ್ ಆಫೀಸ್ರು ಬಂದು ಏನೇನು ಮಾಡ್ತಾರೆ, DC ಏನು ಮಾಡ್ತಾರೆ ನೋಡ್ತೀವಿ. ನೋಡ್ಕೇಸಿ CM ಅವ್ರಿಗೆ ಭೀ CM ಮನೆ ಮುಂದೆ ಹೋಗ್ಕೇಸಿ ಇವ್ರಿಗೆ ಎಲ್ಲರೂ ಹೋಗ್ಕೇಸಿ ನಾವೇ ಹೋಗಿ CM ಮನೆ ಮುಂದೆ ಹೋಗ್ಕೇಸಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟಿಗೆ CM ಸುಧಾ ಹೇಳ್ಯಾರ, ಸಿದ್ದರಾಮಯ್ಯ ಅವ್ರು ಸುಧಾ ಹೇಳ್ಯಾರ, ಇವ್ರು ಕೂಲಿ ಕಾರ್ಮಿಕರು ಏನೂ ಅನ್ಯಾಯ ಮಾಡ್ಲಿಕ್ಕೆ ಬಿಡಂಗಿಲ್ಲ ಅದಕ್ಕೆ. ಬಿಡಂಗಿಲ್ಲ ಅಂದ್ರೆ ಈ ರೀತಿ ಯಾಕೆ ಮಾಡ್ತಾರೆ? ಅದು ಏನು ಸರ್ಕಾರ ಏನು ವ್ಯವಸ್ಥೆ ನಡೀತಾ ಇದ್ದಾವೆ ಅದು ಸರಿಯಾಗಿ ನಡೀತಾ ಇಲ್ಲ. ಇದ್ರ ಮೇಲೆ ಸರ್ಕಾರ ಕ್ರಮ ತೊಗೋಬೇಕು. ಕ್ರಮ ತೊಗೊಳಿಕ್ಕಂದ್ರೆ ನಾವು ನೇರವಾಗಿ ಸರ್ಕಾರ ಮೇಲೆ ಘೋಷಣೆ ಹಾಕಿಸಿ ಸರ್ಕಾರ ಮನೆ ಮುಂದೆ ಹೋಗಿ ಕೊಂಡಿರ್ತೀವಿ. ನೀವು ದವಾಖಾನೆ ನಡೆಸ್ಲಾಕ ನಾವು ಬಿಡಂಗಿಲ್ಲ. ಇವ್ರಿಗೆ ಎಲ್ಲಿ ತನಕ ನ್ಯಾಯ ಸಿಗಂಗಿಲ್ಲ ಅಲ್ಲಿ ತನಕ ನಾವು ಇಲ್ಲೇ ಶಾಂತ ರೀತಿ ಒಳಗೆ ನೀರು ಕುಡಿಲಾರ್ದೆ ಊಟ ಮಾಡಲಾರ್ದೆ ಇಲ್ಲೇ ಕೊಂಡಿರ್ತೀವಿ. ನಾವು ಏನರೇ ಸತ್ರ ಏನರೇ ಆದ್ರೆ ಮೇನ್ ಜವಾಬ್ದಾರ DS ಮತ್ತು ಇಲ್ಲಿಂದ ಏನು ಮಾನ್ಯ ಅಧಿಕಾರಿ DC ಇವ್ರ ಸಂಬಂಧ ಮತ್ತು ನಮ್ಗೆ ಬೇರೆ ಬೇರೆ ರೀತಿ ಒಳಗಿನ ಟಾರ್ಚರ್ ಬರ್ತಾ ಇದ್ದಾವೆ. ಬೇರೆ ರೀತಿಯೊಳಗಿನ ಪುಂಡುಗಳು ಫೋನ್ ಮಾಡ್ಕೇಸಿ ಹುಡುಗರಿಗಾಗಲಿ ನಮಗಾಗಲಿ ಧಮಕಿ ಹಾಕ್ತಾಯಿದ್ದಾರೆ. ಇದಕ್ಕೆ ಮಾನ್ಯ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳ್ತೀನಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೆಲ್ಪ್ ಸಿಗ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗೆ ಸೂರಿಟಿ ಸಿಗ್ಬೇಕು. ಸೂರಿಟಿ ಸಿಗ್ಲಿಕ್ಕೆ ಅಂದ್ರೆ ನಮ್ಗೆ ಹೊಡಿತೀವಿ ಬಡಿತೀವಿ ಅದಕ್ಕೆ ಜನ ಹೇಳ್ತಾ ಇದ್ದಾರತ್ತೆ. ಈ ರೀತಿ ಆದ್ರೆ ಈ ದೇಶ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಟು ಹೋಗ್ಯಾರ, ಹೋರಾಟ ಮಾಡ್ಬೇಕಂತ ಬರ್ತಾರೆ. ಏನು ಬಂದ್ಮೇಲೆ ಜೀವ ಹೊಡೆಸ್ ಸಂವಿಧಾನ ಬರೆದಿಟ್ಟು ಹೋಗ್ಯಾರ, ಅದು ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಇದು ನಾವು ಕೋರ್ಟಿಂದ ಹೋಯ್ತೀವಿ. 5 ಕೆಜಿ ಇಲ್ಲಿ ನಡೀತಾ ಇದ್ದಾವೆ, ನಾವೆಲ್ಲ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ, ವಿಡಿಯೋ ಮಾಡ್ತಾ ಇದ್ದೀವಿ, ಮುಖಾಂತರ ಹೇಳ್ತಾ ಇದ್ದೀವಿ. ಎಲ್ಲರಿಗೆ ಹೇಳ್ತೀನಿ, ಪ್ರತಿಯೊಂದು ಸಂಸ್ಥೆದವ್ರಿಗೆ ಯಾರಿಗೆ ಯಾವ ಕಾಂಟ್ರಾಕ್ಟರ್ ಆಗಲಿ ಯಾವ ಸಂಸ್ಥೆದವ್ರೇ ಆಗಲಿ 100 ರೂಪಾಯಿ ಕೆಲಸ ಮಾಡಿರಿ. ಯಾಕಂದ್ರೆ ಜೀವನ ನಡೆಯಂಗಿಲ್ಲ, ತುಂಬ ಕಷ್ಟ ಐತಿ ನಿಮ್ಗೆ. ಈ ಹೋರಾಟ ಎಲ್ಲರೂ ನೀವು ಎಲ್ಲ ಎಷ್ಟು ಕೂಲಿ ಕಾರ್ಮಿಕರು ಇದ್ದೀರಿ, ನೀವು ಕಸ ಹುಡುಗಸೋರು ಅಷ್ಟು ಜನ ಬಂದು ಬೇರೆ ಸಂಸ್ಥೆದಿಂದ ಜನ ಬಂದು ಇಲ್ಲಿ ಎಲ್ಲರಿಗೆ ಹೋರಾಟಕ್ಕೆ ನೀವು ಬೆಂಬಲ ಕೊಡ್ರಿ. ಬೆಂಬಲ ಕೊಟ್ಕೇಸಿ ಮಾಡ್ರಿ. ನಾವು ನಗರ ಪಾಲಿಕೆ ನಿಮ್ಮ ಎಲ್ಲರಿಗೆ ರಿಕ್ವೆಸ್ಟ್ ಹೋರಾಟಕ್ಕೆ ನಾವೆಲ್ಲ ಬಂದು ನಿಂತಿದ್ದೀನ. ನಿಮಗೆಲ್ಲ ಸಪೋರ್ಟ್ ಕೊಟ್ಟಾರ. ರೈಲ್ವೆ ಡಿಪಾರ್ಟ್ಮೆಂಟ್ದವ್ರು ಆಗಲಿ BLDದವ್ರು ಆಗಲಿ ಎಲ್ಲ ಸಂಸ್ಥೆದವರು ಬಂದು ಇಲ್ಲಿ ಹೋರಾಟಕ್ಕೆ ನಮಗೆ ಬೆಂಬಲ ಕೊಡಬೇಕಂತ 2 ಮಾತು ಹೇಳಿ ಮುಗಿಸ್ತೀನಿ. ನಾನು ಜೈ ಜವಾನ್ ಜೈ ಕಿಸಾನ್ राज्याध्यक्ष मोतीराम चौहान। अस्सलाम वालेकुम, मेरा नाम वाहिदा आउटी है और हमने यह काम को असर निकाली उन्होंने 12 जने को हमें स्ट्राइक करने लगी। हमारे पैसे मांगती हूँ उन्होंने और 50 से 50,000 रुपये दिए तो तुम ना काम को लेती, नहीं तो नहीं कर बोलती। हमने अभी 10th पास पूछती हूँ, हमें 10th पास कहाँ से लाना? 10th पास नहीं है, मना 2 महीने टाइम दोगे तो नहीं दे रहे हो टाइम। हमना फिर भी नहीं सुन रहे हो। हमने धमकियाँ दी थी फोना लगा को, तुम्हें स्ट्राइक को बैठेगो तो तुमने हमें मारती, तुमने कहा होना चाहिए बुलाती करती सर। हमें कहाँ गरीब हैं कर बोल को, हमें डर को बैठने का उनको। फिर भी नहीं सुन रहे हो ना। मैं नए बच्चा ले को कर खान देंगे तो भी देखे नहीं जा रहा है उनको। हमारा DS सर बोलता हमने क्या भी मालूम नहीं, तुम्हें भला उन्होंने भला कर बोलता हमारा DS सर। फिर हमारा DS सर रख ले को क्या करना है, हमें दूसरे DS सर आता ही नहीं। हमना नहीं होना नहीं DS सर। हमारे बारे में जोखमदारी नहीं ले तो चले करने का क्या है, हमें जोखमदारी नहीं है हमारे बारे में। इसका
क्या भी होक मरो तुम्हें हमने समझ नहीं कर बोलती हूँ कैसा हमें सर किसके सहारे फिर जीएंगे हमें यहाँ काम के ऊपर फिर भी हमने काम लेती हूँ टॉर्चर कर कर काम लेती हूँ हमने 2-3 घंटे ज़्यादा कर को जाती है हमें काम को करे तो भी हमने नहीं शेर आपने देने रहने लेनो। अस्सलाम वालेकुम, मेरा नाम वाहिदा आउटी है। अभी आप यहाँ पर कितने साल से काम कर रहे हैं? हमें 12 जने से निकाली सर उन काम। कितने साल से काम कर रहे थे आप यहाँ? हमें 10 साल से हुआ सर। 10 साल से आप काम कर रहे तब आपको टेंट की एलसी नहीं पूछे हो? एलसी नहीं पूछे सर। अब भी क्यों पूछ रहे हैं? अभी उन्होंने नवा टेंडर पकड़े दूसरा, उन्हें टेंडर वाला क्या बोल रहा एलसी है तो ले तो नहीं तो नहीं कर बोले 10th है सर 10th है और बोले तो भी सुन रहा नहीं टॉर्चर कर रहा हम ना BA पास है इसलिए क्या करना हमें यहाँ हमें घूमती समटने आने का तो इनके सामने ये तकर को भी काज को भी हमारा क्या भी नहीं है। तो अभी आप यहाँ क्या करें? आज स्ट्राइक करें सर हमें हमारे जान गया परवाह नहीं हमें स्ट्राइक करने ले हमना नया दिला देना उन्होंने क्या होती मालूम नहीं हमना सरकार अंक्या मुझ लोग बैठेंगे क्या अंक्या खोलना ना हमारे बारे में हमें गरीब हालत है हमारी रोज भी हम रात को खाने वाले तुम्हें ऐसा कर लेते बैठे तो कैसा इन्हें कमीशन खा लेते बैठने वाला कैसा हर साल हमें 50,000 रुपये भरने का नहीं होता सर हमना नहीं निकता हमें गले में लच्चा लेकर को हमें रख को लेकर आई गिरो रख को लेकर आई मैं गले में लच्चा फिर भी हम आज हमारे मर्द को झूठे बातें कर को हमें गले में लच्चा लगा रखो इनको हमें पैसे भर रही रोज एक झूठ कहानी नहीं बोलने का होता हमना अभी। अभी आप बता रहे थे कि आपको धमकी दी जा रही कौन दे रहा है धमकी आपको? वो गणेश सर को बोल को है हमारे टेंडर पकड़े साला उन्हें धमकी दे रहा हमना तो फोन लगा बोलता कि ए तुमने हाँ मारते हैं मैं पैसा ऐसा बहुत बोले उन्हें बात हमना कल रात को फिर भी हमना नहीं होता सर हमें नहीं डरते मरे नहीं पर भी हैं सामने ले मारने भी परवाह है मैं भी नहीं डरते हैं मैं। आपका नाम? वाहिदा ಔಟಿ। ನಮಸ್ಕಾರ ರೀ ಸರ್ ನಾ ಮಾತಾಡ್ತಿರೋದು ರೇಖಾ ಬೆಳಗಲ್ ರೀ ನಾವು ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟಕ್ಕಂತ ನಾ ಸರ್ಕಾರ ದವಾಖಾನೆ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರೀ ಶನಿವಾರಲಿಂತ್ರ ಮಾಡ್ತಾ ಇದ್ದೀವಿ ರೀ ಸರ್ ಸಣ್ಣ ಕೂಸುಗಳು ಮನೆ ಬಿಟ್ಟಿದ್ದೀವಿ ರೀ ಮಳೆ ಅಂತೂ ಕೇಳಂಗಿಲ್ಲ ಚಳಿ ಅಂತೂ ಕೇಳಂಗಿಲ್ಲ ಇಲ್ಲೇ ಕೂತೀವಿ ರೀ ನಿನ್ನೆ DSR ಬಂದು ನಿಮಗೆ ನ್ಯಾಯ ಕೊಡಿಸ್ತೀನಮ್ಮ ನೀವು ಹೇಳಿದ ಪ್ರಕಾರನೇ ನಿಮಗೆ ನ್ಯಾಯ ಕೊಡಿಸ್ತೀನಿ ನೀವು ಸ್ಟ್ರೈಕ್ ಕುಂದ್ರಬೇಡ್ರಿ ಎಲ್ಲರ ಕಡೆ ಏಜೆನ್ಸಿ ಕಡೆ ಅವ್ರ ಕಡೆ ಎಲ್ಲರ ಕಡೆ ಮಾತಾಡಿವಂತ ನಿನ್ನೆ ಬಿಡಿಸಿ ಮನೆಗೆ ಕಳಿಸ್ಯಾರಿ ಸರ ಮನೆಗೆ ಕಳಿಸಿ ಸರಿಗೆ ಬೆಲೆ ಕೊಟ್ಟು ನಾವು ಮನೆಗೆ ಹೋಗಿದ್ದೀವಿ ರೀ ಸರ ಮನೆಗೆ ಹೋಗಿ ನಾಳೆ 8 ಗಂಟೆಗೆ ಬಂದು ನಿನ್ನೆ ಸಹಿ ಮಾಡ್ಸೊಂದಾರ ಸರ ನಾಳಿಂತ್ರ ನೀವು ಬರೋಬ್ಬರಿ 8 ಗಂಟೆಗೆ ನೀವು ಡ್ಯೂಟಿ ಬರ್ಬೇಕಂತ ಹೇಳ್ಯಾರಿ ಹೇಳಿ 15 ದಿವಸದ್ದು ಸಹಿ ಮಾಡ್ಯಾರಿ ಸಹಿ ಮಾಡಿಸ್ಕೊಂಡು ಖಾಲಿ ಪೇಪರ್ನಾಗ ಖಾಲಿ ಬುಕ್ಕಿನಾಗ ಸಹಿ ಮಾಡಿಸ್ಕೊಂಡಾರಿ ಅದು ಅಟೆಂಡ್ ಬುಕ್ನಾಗ ಸಹಿ ಮಾಡಿಸಿಲ್ರಿ ಬೇರೆ ಬುಕ್ದಾಗ ಸಹಿ ಮಾಡಿಸ್ಕೊಂಡು ನಿನ್ನೆ ಡ್ಯೂಟಿ ಬರ್ರಿ ಅಂತ ಹೇಳ್ಯಾರ ಸರ ಮನೆಗೆ ಹೋಗಿವ್ರಿ ಮನೆಗೆ ಹೋಗಿ 8 ಗಂಟೆಗೆ ಬಂದ್ರೆ ತೊಗೊಳಕ್ಕೆ ತಯಾರಿಲ್ರಿ ಸರ ನಾವು 10th ಪಾಸ್ ಆದ್ರೆ ತೊಗೋತೀವಿ 10th ಪಾಸ್ ಆದ್ರೆ ತೊಗೋತೀವಿ 10th ಪಾಸ್ ಅಲ್ಲಾರ್ದಾರ ತೆಗಿತೀವಿ ಅಂತಾರೆ ಸರ 10 ವರ್ಷ ಕೊಯ್ಡ್ದಾಗ ನಾವು ಕೆಲಸ ಮಾಡೀವ್ರಿ ಕಿಟ್ ಹಾಕ್ಯಂಗೆ ಕೆಲಸ ಮಾಡ್ಬೇಕಾದ್ರೆ ಒಂದೊಂದು ಸದೇ 15 ದಿವ್ಸ ಗಟ್ಟಲೆ ಮನೆಗೆ ಹೋಗಿಲ್ರಿ ಸರ ನಾವು ಸಣ್ಣ ವರ್ಷದ್ದು 2 ವರ್ಷದ್ದು ಮಕ್ಕಳು ಬಿಟ್ಟು ಕೊಯ್ಡ್ದಾಗ ಕೆಲಸ ಮಾಡಿದ್ರೆ ಕೊಯ್ಡ್ದು ರೊಕ್ಕನೂ ಬಂದಿಲ್ರಿ ಸರ ಈಗಿದ್ರೆ 10th ಪಾಸ್ ತೊಗೋತೀವಿ ಅಂತಾರಿ ನಾವು ಬಡವ್ರಿ ನಮ್ಮ ತಾಯಿ ತಂದೆ ಕೆಟ್ಟ ಬಡವ್ರಿ ಹಿಂಗಾಗಿ ನಮ್ಮ ಅಪ್ಪ ನಮ್ಮವ್ವ ಶಾಲೆ ಕಳ್ಸಿಲ್ರಿ 10th ಅಂತ ಮಾತ್ರ ಆಗಿರೋ ಕಲ್ತೀವ್ರಿ ಕರೆ ಸರ್ ನಮಗೆ ಎಷ್ಟು ಸಹಿ ಬರ್ತದ್ರಿ ನಾವು ಸಹಿ ಮಾಡಕ್ಕೆ ಅಷ್ಟು ಬೇಕಲ್ರಿ ನಿಮ್ಗೆ ಸಹಿ ಮಾಡ್ತೀವ್ರಿ ಸರ್ ನಮಗೇನು ಸಹಿ ಮಾಡಕ್ಕಂದ್ರೆ 10th ಓದಿಗೆಸಿ ನಮಗೇನು ಮೆಡಿಸಿನ್ಸ್ ಕೊಡಕ್ಕೆ ಕುಂದ್ರಸ್ತಾರ ನಮಗೇನು ಏನಾರ ಓದ್ಕೊಳಕ್ಕೆ ಹಚ್ಚುತ್ತಾರ ಬರ್ಕೊಳಕ್ಕೆ ಹಚ್ಚುತ್ತಾರ ಸರ ನಾವು ಮಾಡೋ ಕೆಲಸ ವಾರ್ಡ್ನ್ಯಾಗ ಕೆಲಸ ರೀ ಪೇಷಂಟ್ಗಳಿಗೆ ಎಕ್ಸ್ರೇ ಮಾಡ್ಸಕ್ಕೆ ಕರ್ಕೊಂಡು ಹೋಗೋದ್ರಿ ಮತ್ತು ಏನಂದ್ರೆ ಅವೆಲ್ಲ ಪೇಷಂಟ್ ಎತ್ತಿ ಹಾಕೋದ್ರಿ ಡೆತ್ ಆದ್ರೂ ಸರಿಯೇನು ನಾವೇ ಎತ್ತಿ ಹಾಕ್ತೀವ್ರಿ ಸರ್ ಅಷ್ಟು ಕಲ್ತೀವಂತಾರ್ರಿ ಸರ ಒಬ್ಬರು ಸರ್ಗಳು ಕಲ್ತಾರಿಗೆ ಮೇಡಮ್ಗಳಿಗೆ ಒಂದು ಪೇಷಂಟು ಅಂತೇಳ್ರಿ ಎಕ್ಸ್ರೇಕ್ ಒಯ್ದು ತೆಳಗೆ ಹೋಗಿ ಮ್ಯಾಕ್ ತೊಗೊಂಬ ಅಂತೇಳ್ರಿ ಅದಕ್ಕೆ ನಾವು ಒಪ್ಪತ್ತೀವ್ರಿ ನಾವು ಬಡವ್ರು ಅಂತ ನಾವು ಕಲ್ತಿಲ್ಲ ಅಂತಾನೆ ಈ ಕೆಲಸ ಮಾಡಕತ್ತೀವ್ರಿ ಸರ ಅಂಥದ್ರೊಳಗೆ ನೀವು ಕೆಲ್ಸಕ್ಕೆ 10th ಆದ್ರೆ ತೊಗೋತೀವಿ ಅಂದ್ರೆ ನಾವೇನು ಮಾಡಿದ್ರಿ ಸರ ನಾವು ಬಡವರು ಕಲ್ತಿಲ್ರಿ ನಾವು ಕಲ್ತಿಲ್ಲ ಅಂತಾನೆ ಇಂಥ ಕೆಲಸ ಮಾಡಕತ್ರಿ ಅವ್ರು ಏನು ಹೇಳಿದ ಕೆಲಸ ಮಾಡ್ತೀವ್ರಿ ಸರ ಆದ್ರೆ ಒಳಗೆ ನಾವೇನಾರ ತಪ್ಪು ಮಾಡಿದ್ರೆ ಇವ್ರು ತಪ್ಪು ಮಾಡ್ಯಾರ ಅಂತ ಹೇಳ್ರಿ ಸರ ನಾವು ಒಪ್ಕೋತೀವ್ರಿ ನಮ್ಮದೇ ಯಾವುದು ತಪ್ಪು ಮಾಡಲಾರ್ದೆ ಯಾರಿಗೆ ತಕರಾರು ಬರಲಾರ್ದ ಕೆಲಸ ಮಾಡ್ತೀವ್ರಿ ಸರ ನಾವು ಕೋವಿಡ್ದಾಗ ಬಂದು ಸಾಯ್ಲಾಕ ಒಬ್ಬೊಬ್ರು ಕೋವಿಡಾಗಿ ದವಾಖಾನ್ಯಾಗ ಸತ್ತಾರ್ರಿ ಕೆಲವೊಬ್ರು ಗಂಡನ ಕಳ್ಕೊಂಡಾರ ಕೆಲವೊಬ್ರು ಮಕ್ಕಳು ಕಳ್ಕೊಂಡಾರ ಮನೆಗೆ ಹೋಗಿ ಅದಕ್ಕೆ ನ್ಯಾಯ ಇಲ್ರಿ ಓಟ್ ಬೇಕಾದಾಗ ಓಟ್ ಕೇಳಕ್ಕೆ ಬರ್ತಾರ್ರಿ ಮನೆ ತಿರುಗಾಡಿ ಈಗ 3 ದಿನ ಆಯ್ತು ರೀ ನಾವು ಶನಿವಾರಲಿಂತ್ರ ಕುಂತೀವ್ರಿ ಸರ ನ್ಯಾಯ ಕೇಳಕ್ಕೆ ಒಬ್ರು ಬರಲ್ಲಾಗ್ಯಾರಿ ನಮ್ಮ ನ್ಯಾಯ ಕೇಳಕ್ಕೆ ನಾವು ಬಡವ್ರು ಅಂತಾನೆ ಇಲ್ರಿ ನಮಗೆ ಯಾಕೆ ಕೇಳಕ್ಕೆ ಬರಲ್ರಿ ಯಾವ ಸರ್ನ ಬರಲ್ಲಾಗ್ಯಾರಿ ಇನ್ನತನ
ನ್ಯಾಯ ಕೊಡಿಸ್ತೀನಿ ಅಂತ DS ಅವರು ನಿನ್ನೆ ಒಂಥರ ಮಾತಾಡ್ಯಾರ, ಇವತ್ತು ಹೋದ್ರೆ ನಮಗೆ ಏಜೆನ್ಸಿಗೆ ಏನೂ ಸಂಬಂಧ ಇಲ್ಲ, ನೀವು ಅವ್ರನ್ನೇ ಕೇಳ್ಕೊರಿ ಅಂತಾರ ಸರ. ಇನ್ನೆಲ್ಲಿ ಬೇಕ್ರಿ ನಾವು ಕೇಳ್ಕೊಳಕ್ರಿ? ಹೆಂಗಂತ ಈ DS ನಮಗೆ ಬ್ಯಾಡ್ರಿ, ನಮ್ಮ ಟೇಂಡ್ರಿ ಏನೋ ಸಂಬಂಧ ಇಲ್ರಿ, ನಮ್ಮ ಟೇಂಡ್ರ್ ಬೇಡ್ರಿ, ನಮ್ಮ ಟೇಂಡ್ರನ ಬ್ಯಾಡ್ರಿ. ನಮಗೇನು DSR ಸಂಬಂಧ, ಸರ್ಕಾರ ಸಂಬಂಧ. ನಾವು ದುಡಿಯೋದು ಸರ್ಕಾರ ದವಾಖಾನ್ಯಾಗ, ಪೇಷಂಟ್ ಎತ್ತಿ ಹಾಕೋದು, ಪೇಷಂಟ್ ತರೋದು, ಒಯ್ಯೋದು, ಏನಾರು ವೇಸ್ಟ್ ಹೋಗಟ್ಟೋದು, ಅದು ನಮಗೆ ಕೆಲಸ ರೀ. ಇದು ಯಾವುದು ಉಳ್ಕಿದ್ದೇನೋ ಕೆಲಸ ಇಲ್ರಿ ನಮಗೆ. ನಮಗೇನು DSR ಕೆಲಸ ಕೊಡ್ಬೇಕ್ರಿ, ನಮಗೆ ಟೇಂಡ್ರ್ ಬ್ಯಾಡ್ರಿ, ಈ ಟೇಂಡ್ರ ಬ್ಯಾಡ್ರಿ. ರೇಖಾ ಬೆಳಗಲ್ರಿ ಸರ್. ಏನು ನಿಮ್ಮದು ನ್ಯೂಸ್ ಅವ್ರು ನಾವು ಹಾಂ ನ್ಯೂಸ್ ಅವ್ರ ಯಾವ ನ್ಯೂಸ್ ನಿಮ್ಮದು? ಯಾವ ಬೇಕು ನಿಮ್ಮ ನ್ಯೂಸ್? ಹಾಂ ಯಾವ ನ್ಯೂಸ್ ಬೇಕು ನಿಮ್ಗೆ? ಎಲ್ಲ ನಿಮ್ಮ ನ್ಯೂಸ್ ಹೆಸರು ಹೇಳಲ್ಲ ನಮಗೆ. ಎಸ್ ನ್ಯೂಸ್. ಹಾಂ